ಸರ್, ಇವತ್ತು ಪ್ರತಿಭಟನೆ ನಡೆಸ್ತಿದ್ದೀರಾ, ಬೀದಿಗಿಳಿದು ಪ್ರತಿಭಟನೆ ಕುಡಿಯೋ ನೀರಿಗೆ ಬೀದಿಗಿಳಿದು ಪ್ರತಿಭಟನೆ ನಡೆಯುವಂತ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದೀರಾ? ಬೆಂಗಳೂರಿನಲ್ಲಿ ಯಾವತ್ತೂ ಕೂಡ ಕುಡಿಯೋ ನೀರಿಗೋಸ್ಕರ ರಸ್ತೆಗಿಳಿದು ಹೋರಾಟ ಮಾಡುವಂತ ಸ್ಥಿತಿ ಬೆಂಗಳೂರಿನ ಇತಿಹಾಸದಲ್ಲೇ ಯಾವತ್ತೂ ಬಂದಿರಲಿಲ್ಲ. ಕಾಂಗ್ರೆಸ್ ಸರ್ಕಾರದ ಆಡಳಿತ ಹೇಗಿದೆ ಅಂತಂದ್ರೆ, ಬೆಂಗಳೂರಿನಲ್ಲಿ ಜನ ಇವತ್ತು ಹನಿ ಕುಡಿಯೋ ನೀರಿಗೂ ಕೂಡ ಪರದಾಡಬೇಕಾದಂತ ಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ಬಂದಿದೆ. BWSSB ಚೇರ್ಮನ್ ಸ್ವತಃ ಒಪ್ಕೋತಾ ಇದ್ದಾರೆ. ಬೆಂಗಳೂರಿನಲ್ಲಿರುವಂತ ಸುಮಾರು 50% ಬೋರ್ವೆಲ್ಗಳು ಬತ್ತೋಗಿವೆ. 40%ಗೂ ಹೆಚ್ಚು ವಾರ್ಡ್ಗಳಲ್ಲಿ ಇವತ್ತು ಕುಡಿಯೋ ನೀರು, ಕಾವೇರಿ ನೀರು ಸುಮಾರು ಒಂದು ವಾರ 10 ದಿವಸ ಆಗಿದೆ ರಿಲೀಸ್ ಆಗಿ. ಹಿಂದೆಂದೂ ಕೂಡ ಬೆಂಗಳೂರಿಗೆ ಈ ರೀತಿಯ ಸಮಸ್ಯೆ ಬಂದಿರಲಿಲ್ಲ. ಈ ಸಮಸ್ಯೆ ಮಾನವ ನಿರ್ಮಿತ, ಕಾಂಗ್ರೆಸ್ ಪಾರ್ಟಿ ನಿರ್ಮಿತ. ಸುಮಾರು 8-10 ತಿಂಗಳ ಹಿಂದೆ ಕಾವೇರಿ ವಾಟರ್ ಟ್ರಿಬ್ಯುನಲ್ ಎದುರುಗಡೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ಕಾವೇರಿಯ ಬಿಕ್ಕಟ್ಟು ಬಂದ ಸಂದರ್ಭದಲ್ಲೇನೆ ನಮ್ಮ ಪಾರ್ಟಿಯ ಎಲ್ಲ ನಾಯಕರು, ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ನಾವು ಹೇಳಿದ್ವಿ, ಬೇಸಿಗೆ ಕಾಲದಲ್ಲಿ ನೀವು ಇದೇ ರೀತಿ ತಮಿಳುನಾಡಿಗೆ ನೀರು ಬಿಡ್ತಾ ಹೋದ್ರೆ ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗತ್ತೆ ಅಂತ. ಸುಮಾರು 7-8 ಬಾರಿ ಬೇರೆ ಬೇರೆ ಹಂತದಲ್ಲಿ ಕೋರ್ಟ್ಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆದರೂ ಕೂಡ ಕರ್ನಾಟಕದ ಪರವಾಗಿ, ಬೆಂಗಳೂರಿನ ಪರವಾಗಿ ಸರಿಯಾಗಿ ವಾದ ಮಂಡಿಸದಲೆ ಪ್ರತಿ ಹಂತದಲ್ಲೂ ಕೂಡ ನಾವು ಹಿಂದೇಟ್ ಪಟ್ಕೊಂಡ್ವಿ. ನಮ್ಮ ವಿರುದ್ಧ ಕಾವೇರಿ ತೀರ್ಪು ಬಂದಾಗ್ಲೂ ಕೂಡ ಉಪಮುಖ್ಯಮಂತ್ರಿಗಳು ಆ ತೀರ್ಪನ್ನು ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ರು. ತಮಿಳುನಾಡಿಗೆ ನೀರು ಬಿಟ್ರು. ತಮಿಳುನಾಡಿನಲ್ಲಿ ಅವರ ಮಿತ್ರ ಪಕ್ಷ DMK ಅಧಿಕಾರದಲ್ಲಿದೆ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಬೆಂಗಳೂರಿನ ಕುಡಿಯೋ ನೀರು ಸಮಸ್ಯೆ ಆದ್ರೂ ಕೂಡ ಅಲ್ಲಿಗೆ ನೀರನ್ನ ಬಿಟ್ರು. ನೀವು 6-7 ತಿಂಗಳ ಹಿಂದಿನ ನಮ್ಮ TV ಬೈಟ್ಗಳನ್ನು ನೀವು ಹೋಗಿ ರೆಕಾರ್ಡ್ ಮಾಡಿರೋದನ್ನ ನೀವು ನೋಡಿ. ನಾವು 6-7 ತಿಂಗಳಿಂದ ಹೇಳಿದ್ವಿ ಬೆಂಗಳೂರಿನಲ್ಲಿ ಬೇಸಿಗೆಯಲ್ಲಿ ಕುಡಿಯೋ ನೀರಿಗೂ ಸಮಸ್ಯೆ ಬರುತ್ತೆ ಅಂತ. ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಬಂದಾಗ ಮುಖ್ಯಮಂತ್ರಿಗಳು ಬೆಂಗಳೂರಿನ ಒಂದೇ ಒಂದು ವಾರ್ಡ್ ವಿಸಿಟ್ ಮಾಡಿಲ್ಲ. ಉಪಮುಖ್ಯಮಂತ್ರಿಗಳು ನೀರಿನ ಸಮಸ್ಯೆ ಕುರಿತಂತೆ ಬೆಂಗಳೂರಿನ 198 ವಾರ್ಡ್ಗಳಲ್ಲಿ ಒಂದು ವಾರ್ಡ್ ವಿಸಿಟ್ ಉಪಮುಖ್ಯಮಂತ್ರಿಗಳು ಮಾಡಿಲ್ಲ. ನಾವು ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ಇವತ್ತು ಜನ ಸರ್ಕಾರದ ವಿರುದ್ಧ ಹಾಹಾಕಾರದಿಂದ ಇವತ್ತು ಒದ್ದಾಡ್ತಾ ಇದ್ದಾರೆ. ನಾವು ಒಂದು ವಾರದಿಂದ BWSSB ಚೇರ್ಮನ್ ರನ್ನ ಭೇಟಿ ಮಾಡಿ, ನೀವು ಕೊಳವೆ ಬಾವಿಗಳನ್ನ ಮತ್ತೆ ಜೀವ ತುಂಬೋದಕ್ಕೆ ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳಿದ್ವಿ. ಸತ್ತೋಗಿರುವಂತ ಬೋರ್ವೆಲ್ಗಳನ್ನ ಮತ್ತಷ್ಟು ರೀಡ್ರಿಲ್ ಮಾಡಿ ಬತ್ತೋಗಿರೋ ಬೋರ್ವೆಲ್ಗಳಿಗೆ ಹೊಸ ಜೀವ ತುಂಬುವಂತ ಪ್ರಯತ್ನ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಇವತ್ತಿನ ತನಕ ಹೊಸದಾಗಿ ಎಷ್ಟು ಬೋರ್ವೆಲ್ ಕೊರೆದಿದ್ದಾರೆ, ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ಮಾಹಿತಿ ಕೊಟ್ಟಿಲ್ಲ. ಯಾವ ವಿಶೇಷವಾಗಿ ಜನನಿಬಿಡ ಪ್ರದೇಶಗಳಿದೆ, ತುಂಬಾ ನಮ್ಮ ರೆವೆನ್ಯೂ ಪಾಕೆಟ್ಗಳಿದೆ, ಸ್ಲಮ್ಗಳಿದಾವೆ, ಅಂತ ಕಡೆ ಸರ್ಕಾರದಿಂದನೇ ಟ್ಯಾಂಕರ್ಗಳನ್ನಿಟ್ಟು ನೀರಿನ ಸರಬರಾಜು ಮಾಡಿ ಅಂತ ಮಾಡಿದ್ವಿ. BWSSB ಅವರು ಬಂದು ಟ್ಯಾಂಕ್ಗಳನ್ನು ಇಟ್ಟೋದ್ರು, ಆದರೆ ಆ ಟ್ಯಾಂಕ್ಗಳಲ್ಲಿ ನೀರು ತುಂಬಿಸಿಲ್ಲ. ಬೆಂಗಳೂರಿನ 5-6 ಮುಖ್ಯ ಕೆರೆಗಳಿಗೆ ತಕ್ಷಣದಲ್ಲಿ ಟ್ರೀಟೆಡ್ ವಾಟರ್ನ ನೀವು ಅಲ್ಲಿಗೆ ಸಪ್ಲೈ ಮಾಡಿ, ಅದರಿಂದ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ, ಮತ್ತೆ ನಮ್ಮ ಬೋರ್ವೆಲ್ಗಳಲ್ಲಿ ನೀರು ಸಿಗತ್ತೆ ಅಂತ ನಾವು ಹೇಳಿದ್ವಿ. ಒಂದು ಸಕಾರಾತ್ಮಕ ಸಲಹೆಗಳನ್ನು ಕೊಟ್ಟು ಬಂದ್ವಿ. 10 ದಿವಸ ಆಯಿತು. 10 ದಿವಸದಿಂದ ಎಷ್ಟು ಹೊಸ ಕೆರೆಗಳಿಗೆ ನೀರು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ಮಾಹಿತಿ ಕೊಟ್ಟಿಲ್ಲ. ಹೊಸದಾಗಿ ನಾವು ಬೋರ್ವೆಲ್ಗಳನ್ನ ಪ್ರತಿ ವಾರ್ಡಲ್ಲಿ ಕೊರಿತೀವಿ ಎಂದಿದ್ರು. ಎಷ್ಟು ಬೋರ್ವೆಲ್ಗಳನ್ನ ಎಷ್ಟು ವಾರ್ಡಲ್ಲಿ ಕೊರೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಹೋಗ್ಲಿ, ಸಾಂತ್ವನ ಹೇಳುವಂತ ಕೆಲಸ ಕೂಡ ಅಪಾರ್ಟ್ಮೆಂಟ್ಗಳ ಹತ್ರ ಬಂದಾಗ್ಲಿ, ವಾರ್ಡ್ಗಳ ಹತ್ರ ಬಂದಾಗ್ಲಿ, ರೆವೆನ್ಯೂ ಪಾಕೆಟ್ಗಳ ಹತ್ರ ಬಂದಾಗ್ಲಿ, ಸ್ಲಮ್ಗಳ ಹತ್ರ ಬಂದಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಮಾಡಿಲ್ಲ. 25 ಎಂಪಿಗಳು ಅನುದಾನ ತರುವಂತಹ ಯಾವುದೇ ಯೋಗ್ಯತೆ ಇಲ್ಲ, ಈಗ ಕಪಟ ನಾಟಕ ಮಾಡ್ತಿದ್ದಾರೆ ಅಂತ DK ಶಿವಕುಮಾರ್ ಹೇಳ್ತಿದ್ದಾರೆ. ಬೀದಿಲಿ ಇಟ್ಕೊಂಡು ಕಪಟ ನಾಟಕ ಮಾಡ್ತಿದ್ದಾರೆ. ಕುಡಿಯೋ ನೀರು ಕೊಡಕ್ಕೆ ತಾಕತ್ತಿಲ್ದಲೇ ಇರೋ ಸರ್ಕಾರ ಇವತ್ತು MP ಗಳಿಗೆ ಇನ್ನೊಬ್ರಿಗೆ ಕತೆ ಹೇಳ್ತಾ ಇದೆ. ಕಾವೇರಿ ನೀರನ್ನ ತಮಿಳುನಾಡಿಗೆ ಕೊಡಿ ಅಂತ ನಾವ್ ಹೇಳಿದ್ವಾ? ಸರ್ಕಾರದ ವಿರುದ್ಧ, ಕರ್ನಾಟಕದ ವಿರುದ್ಧ ತೀರ್ಪು ಬಂದಾಗ ಇದನ್ನ ನಾನು ಸ್ವಾಗತ ಮಾಡ್ತೀನಿ ಅಂತ ನೀವ್ ಹೇಳಿದ್ದು, ಕರ್ನಾಟಕದ MP ಗಳು ಹೇಳಿದ್ದು. ಕೇಂದ್ರ ಸರ್ಕಾರ ಕರ್ನಾಟಕದ ಪರವಾಗಿ
ಕಾವೇರಿ ವಿಚಾರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಪ್ರತಿ ಸಂದರ್ಭದಲ್ಲಿ ಅಫಿಡವಿಟ್ ಹಾಕಿರುವಂಥದ್ದು ನಮ್ಮೆಲ್ಲರ ಸಂಸದರ ಪ್ರಯತ್ನದಿಂದಾಗಿ 7 ಬಾರಿ 8 ಬಾರಿ ನೀವು ಕರ್ನಾಟಕಕ್ಕೆ ಅನ್ಯಾಯ ಆದಾಗ್ಲೂ ಕೂಡ ಕರೆಕ್ಟಾಗಿ ವಾದ ಮಂಡಿಸ್ಲಿಕ್ಕಾಗ್ಲಿಲ್ಲ, ನಮ್ಮ ನೀರನ್ನು ಕಾಪಾಡ್ಕೊಳಕ್ಕಾಗ್ಲಿಲ್ಲ. ಇವತ್ತು ನೀವು ಸಂಸದರ ಮೇಲೆ ಮಾತನಾಡುವಂತ ರಾಜಕೀಯ ಮಾಡಕ್ ಹೊರಟಿದ್ದೀರಾ. ನಾವು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ, ಆದ್ರೆ ಟೆಕ್ನಿಕಲ್ ಒಂದಿಷ್ಟು ಇವಿದಾವೆ, ಹಾಗಾಗಿ ನೀರು ಹೋಗಿರಬಹುದು ಅನ್ನುವಂಥದ್ದು ಅವ್ರ ವಾದ. ಬಿಜೆಪಿ ಅವರು ನೀವು ನೀರು ಬಿಟ್ಟಿಲ್ಲ ಅಂತಾದ್ರೆ ಬೆಂಗಳೂರಿಗೆ ಯಾಕೆ ನೀರು ಬರ್ತಾ ಇಲ್ಲ? ಬೆಂಗಳೂರಿನಲ್ಲಿ ಯಾಕೆ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಉಂಟಾಗಿದೆ? ಹೋದ ವರ್ಷ ಯಾಕೆ ಈ ರೀತಿ ಸಮಸ್ಯೆ ಉಂಟಾಗಿರಲಿಲ್ಲ? ಇದಕ್ಕೆ ಉತ್ತರ ಕೊಡಬೇಕಾಗಿರುವಂಥದ್ದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಕೆಲಸ. ನಾನು ಬಹಳ ಸ್ಪಷ್ಟವಾಗಿ 3-4 ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಳೆದ 1 ತಿಂಗಳಿಂದ ಕುಡಿಯೋ ನೀರಿನ ಸಮಸ್ಯೆ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿದೆ. ಮುಖ್ಯಮಂತ್ರಿಗಳು ಬೆಂಗಳೂರಿನ ಎಷ್ಟು ವಾರ್ಡ್ಗಳಿಗೆ ಕಳೆದ 1 ತಿಂಗಳಲ್ಲಿ ಭೇಟಿ ಕೊಟ್ಟು ಸಮಸ್ಯೆ ಏನಿದೆ ಅಂತ ಹೇಳಿ ಆನ್ ಗ್ರೌಂಡ್ ಬಂದು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಎಷ್ಟು ಕಡೆ ಹೋಗಿದ್ದಾರೆ, ಎಷ್ಟು ಸತಿ ಬಂದಿದ್ದಾರೆ? 0. ಕಳೆದ 15-20 ದಿವಸದಿಂದ ಈ ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಉಲ್ಬಣಗೊಂಡಿದೆ. ಕಳೆದ 15 ದಿವಸದಲ್ಲಿ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಯಾವುದಾದ್ರೂ ಏರಿಯಾಗೆ ಬಂದು ಅಲ್ಲಿನ ಶಾಸಕರ ಜೊತೆ ಮಾತನಾಡಿ, ಅಲ್ಲಿನ ಸ್ಥಳೀಯ ನಾಯಕರುಗಳ ಜೊತೆಗೆ, ಅಧಿಕಾರಿಗಳ ಜೊತೆಗೆ, ಜನರ ಜೊತೆಗೆ ಮಾತನಾಡಿ ಏನ್ ಸಮಸ್ಯೆ ಆಗಿದೆ, ಅದನ್ನು ಬಗೆಹರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತನಾಡಿದಾರಾ? ಇಲ್ಲ. BWSSB ಚೇರ್ಮನ್ರನ್ನ ನಾವು ಭೇಟಿ ಮಾಡಿ ವಿರೋಧ ಪಕ್ಷದವರಾಗಿ ನಾವು 4-5 ಸಲಹೆಗಳನ್ನ ಕೊಟ್ಟಿದ್ವಿ. ಹೊಸದಾಗಿ ಕೊಳವೆ ಬಾವಿಗಳನ್ನ, ಕೆಲವು ಬೋರ್ವೆಲ್ಗಳನ್ನ ಕೊರೆಸಿ ಅಂತ. ಎಷ್ಟು ಬೋರ್ವೆಲ್ಗಳನ್ನ ಕೊರೆಸಿದ್ದೀರಾ? ಮಾಹಿತಿ ಕೊಟ್ಟಿದ್ದೀರಾ? ನಾವು ಹೇಳಿದ್ವಿ ಯಾವ ಜಾಗಗಳಲ್ಲಿ ಕೆರೆಗಳಿದಾವೋ, ಕೆರೆಗಳು ಬತ್ತೋಗ್ತಾ ಇದಾವೋ ಅಂತ ಕಡೆ ಉಪಯೋಗಿಸಿರುವಂತ ನೀರನ್ನ ಟ್ರೀಟ್ ಮಾಡಿ ಆ ಕೆರೆಗಳಿಗೆ ಬಿಡಿ, ಅದರಿಂದ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ, ಬಾವಿಗಳು, ಕೊಳವೆ ಬಾವಿಗಳು, ಬೋರ್ವೆಲ್ ಮತ್ತೆ ಚೇತರಿಸ್ಕೊಳ್ಳುತ್ತೆ ಅಂತ. ಎಷ್ಟು ಕೆರೆಗಳಿಗೆ ಈ ತರ ನೀರು ಬಿಟ್ಟಿದ್ದೀರಾ? ಮಾಹಿತಿ ಕೊಟ್ಟಿದ್ದೀರಾ? ಇಲ್ಲ. ಯಾವ ನಮ್ಮ ಸ್ಲಮ್ಗಳಿದಾವೆ ಅಂತ ಕಡೆ ಟ್ಯಾಂಕರ್ಗಳನ್ನು ತರಿಸಿ ವಾಟರ್ ಟ್ಯಾಂಕ್ಗಳನ್ನು ಇಟ್ಟು ನೀವು ನೀರನ್ನು ಸರಬರಾಜು ಮಾಡಿ ಅಂತ ಕೊಟ್ಟಿದ್ವಿ. ನೀವು ಎಷ್ಟು ಕಡೆಗೆ ಬಂದು ಈ ಥರ ಟ್ಯಾಂಕರ್ಗಳನ್ನು ನೀರು ಕೊಟ್ಟಿದ್ದೀರಾ? ಇದು ಯಾವುದನ್ನೂ ಮಾಡದಲ್ಲೇ ನೀರಿನಂಥ ವಿಚಾರದಲ್ಲಿ ಇವತ್ತು ರಾಜಕೀಯ ಮಾಡೋಕ್ಕೆ ಸರ್ಕಾರ ಹೊರಟಿದೆ. ಇದ್ರ ವಿರುದ್ಧ ಇವತ್ತು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ಮಾಡಿದ್ದೀವಿ. 1 ವಾರದ ಒಳಗಡೆ ಇದಕ್ಕೆ ಸರಿಯಾಗಿರುವಂಥ ಆಕ್ಷನ್ ಪ್ಲಾನ್ ಅನ್ನ ಸರ್ಕಾರ, ಮುಖ್ಯಮಂತ್ರಿಗಳು ಕೊಡಲಿಲ್ಲ ಅಂತಂದ್ರೆ ಅವ್ರ ಮನೆಗೆ ಘೇರಾವ್ ಮಾಡುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ಮಾಡುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.